ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಹಾಗೂ ಅತಿ ದೊಡ್ಡ ಕಲಾವಿದರು ಕೂಡ ಅಂತಲೇ ಕೂಡ ಹೇಳ್ಬೋದು. ಇಂಥ ದೊಡ್ಡ ನಟರಾಗಿದ್ದಂಥ ರಾಮ್‌ಕುಮಾರ್ ಅವರು ಇದೀಗ ನೆನಪಾಗಿ ಮಾತ್ರ ಉಳಿದಿರೋಂಥದ್ದು. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ 1999 ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂಥ ಈ ನಟ 85 ಸಿನಿಮಾಕ್ಕೂ ಅಧಿಕ ಕೂಡ ಅಭಿನಯಿಸಿದ್ದಾರೆ. ಇನ್ನೂ ಆಗಿನ ಸಂದರ್ಭದಲ್ಲಿ ಹ್ಯಾಂಡ್ಸಮ್ ಹೀರೋ ಅಂತಲೂ ಕೂಡ ಹೆಸರು ತೆಗೆದುಕೊಂಡಿದ್ದರು. ಸರಿ 27 ವರ್ಷಗಳಿಂದ ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದಿರೋಂಥ ನಟ ರಾಮ್‌ಕುಮಾರ್ ಅವರು ಯಾಕಾಗಿ ದೂರ ಉಳಿದ್ರು, ಏನಕ್ಕಾಗಿ ಅಂತರ ಕಾಯ್ದಿರಿಸಿಕೊಂಡಿದ್ದಾರೆ ಎಲ್ಲೂ ಕೂಡ ಅವರು ಹೇಳಲೇ ಇಲ್ಲ ಅಂತ ಹೇಳ್ಬೋದು. ಸದ್ಯಕ್ಕಿರೋಂಥ ಮಾಹಿತಿಗಳ ಪ್ರಕಾರ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಡಾಕ್ಟರ್ ರಾಜ್‌ಕುಮಾರ್ ಅವರು ನಿರ್ಮಾಣ ಮಾಡಿದಂಥ ಕಮೆಂಟ್ಸ್ಗಳನ್ನು ನೋಡಿಕೊಂಡು ಹೋಗ್ತಿದ್ದಾರೆ ಮತ್ತು ನಟನೆ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಸದ್ಯ ಸಾಕಷ್ಟು ಜನ ಕಲಾವಿದರು ಕೂಡ ಹುಟ್ಟು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮತ್ತು ಸ್ವಂತ ಉದ್ಯಮವನ್ನು ಮಾಡಿ ಸಾವಿರಾರು ಜನಕ್ಕೆ ಕೂಡ ಇಂದು ದಾರಿದೀಪವಾಗಿ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ರಾಮ್‌ಕುಮಾರ್ ಅಂತ ಹೇಳ್ಬೋದು. ಹೀಗಾಗಿ ಸದ್ಯ 27 ವರ್ಷದಿಂದ ಕೂಡ ಸಿನಿಮಾ ರಂಗದಿಂದ ದೂರ ಉಳಿದು ಅಂತರವನ್ನು ಕಾಯ್ದಿರಿಸಿಕೊಂಡಿದ್ದಾರೆ. ಸಿನಿಮಾ ರಂಗದ ಯಾಕಾಗಿ ದೂರ ಉಳಿದು ಎಲ್ಲೂ ಕೂಡ ಅವರು ಮಾಹಿತಿಗಳು ಸಿಗಲಿಲ್ಲ. ಸದ್ಯ ಡಾಕ್ಟರ್ ರಾಜ್‌ಕುಮಾರ್ ಅವರ ಪ್ರೀತಿ ಅಳಿಯ ಕೂಡ ರಾಮ್‌ಕುಮಾರ್ ಅವರು ಅಂತಲೇ ಹೇಳ್ಬೋದು. ಇನ್ನು ರಾಜ್ಯ ಪ್ರಶಸ್ತಿ ಕೂಡ ಇವರಿಗೆ ಒದಗಿ ಬಂದಿತ್ತು ಮತ್ತು 2 ಬಾರಿ ಸೈಮಾ ಅವಾರ್ಡ್ಸ್ ಕೂಡ ಇವರು ತೆಗೆದುಕೊಂಡಿದ್ದರು. ಇಂಥ ಅದ್ಭುತವಾದ ಕಲಾವಿದ ಮತ್ತು ಹ್ಯಾಂಡ್ಸಮ್ ಹೀರೋ ಇದೀಗ ನೆನಪಾಗಿ ಮಾತ್ರ ನಮ್ಮ ಸಿನಿಮಾ ರಂಗದಿಂದ ಉಳಿದಿರುವಂಥದ್ದು. ಆಗ ನೀವೇನಂತೀರಿ, ಕಮೆಂಟ್ ಮಾಡಿ.